ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಕ್ರಿಸ್ಮಸ್. ಆಫ್ಟರ್ ಲಾಂಗ್ ಟೈಮ್ ನನಗೆ ರಜೆ ಸಿಕ್ಕಿದೆ. ಸೊ ಇವತ್ತೆಲ್ಲ ನಾನು ಏನು ಮಾಡ್ತೀನಿ ಮನೆಯಲ್ಲಿ ಒಂದು ಸಾಧಾರಣವಾಗಿರೋ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಫುಲ್ ಲೆಂತು ಆಫ್ಟರ್ ಎ ಲಾಂಗ್ ಟೈಮ್. ಯಾಕಂದರೆ ಯಾವಾಗಲೂ ಶಾರ್ಟ್ಸ್ ಮಾಡ್ತಾನೆ ಇದ್ದೆ. ಸೊ ನೋಡೋಣ ಇವತ್ತು ಏನೇನು ಮಾಡ್ತೀನಿ, ಏನೇನು ಮಾಡ್ಬೋದು, ಜನರಲ್ ಆಗಿ ಏನೇನು ಇರುತ್ತೆ, ಒಂದು ಸತಿ ರಜಾ ಇದ್ದರೆ ಎಷ್ಟು ಮನೆ ಕೆಲಸಗಳು ಬಾಕಿ ಇರುತ್ತೆ, ಏನೇನೆಲ್ಲ ಮಾಡಿ ಕ್ಲೀನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಟೈಮೇ ಸಿಗಲ್ಲ ನಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇವಾಗ ನೋಡೋಣ, ಇವತ್ತು ರಜೆ ಸಿಕ್ಕಿದೆ, ಏನೇನು ಕೆಲಸ ನನ್ನ ಕೈಲಿ ಆಗುತ್ತೆ ನಾನು ಅದನ್ನು ಮಾಡ್ತೀನಿ. ಬೆಳಿಗ್ಗೆನೆ ಯಾರ ಮನೇಲಿ ಯಾವ ಹುಡುಗಿಗೆ ಯಾವ ಕೆಲಸ ಅಂತ ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತು, ಪಾತ್ರೆ ತೊಳೆಯೋ ಕೆಲಸ. ಸೊ ಇದರಿಂದ ಯಾವ ಹೆಣ್ಮಗುನೂ ತಪ್ಪಿಸ್ಕೊಳಕ್ಕಾಗಲ್ಲ. ಸೊ ಈ ಕೆಲಸ ಮಾಡಲೇಬೇಕು, ಯಾರೇ ಆಗಿರಲಿ, ಇಂಥವರೇ ಆಗಿರಲಿ, ಈ ಕೆಲಸ ಮಾಡಿನೇ ಮುಂದುವರಿಬೇಕು. ಸೊ ನಿನ್ನೆ ರಾತ್ರಿ ನಾನು ಆಫೀಸಿಂದ ಲೇಟಾಗಿ ಬಂದೆ, ಏನು ಕೆಲಸ ಮಾಡೋದಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದೇ ಹೇಳಿದ್ನಲ್ವ. ಆಮೇಲೆ ಬೈಕೋಬಿಡಿ ಮತ್ತೆ ಇದೇ ಹೇಳ್ತಿದ್ದಾಳೆ, ಎಲ್ಲ ಮಾಡೋದನ್ನೇ ತೋರಿಸ್ತಿದ್ದಾಳೆ ಅಂತ. ನಾನು ಮುಂಚೆನೇ ಹೇಳಿದ್ದೆ ಇದು ಡೈಲಿ ವ್ಲಾಗ್ ಅಂತ. ಸೊ ಬನ್ನಿ ಪಾದ ತೊಳೆಯೋಣ. ಆ್ಯಕ್ಚುಲಿ ಇದು ಫೋನ್ ಹೈಟ್ ಇರೋದ್ರಿಂದ ಮೇ ಬಿ ನಾನು ತೊಳೆಯೋದು ಪಾತ್ರೆ ಕಾಣಿಸ್ತಾ ಇಲ್ಲ. ನಿಮಗೆ ಆ ಪ್ರೂಫ್ಗೆ ಬೇಕಂದ್ರೆ ನಾನು ತೋರಿಸ್ತೀನಿ. ಅಷ್ಟೇ, ಇದೇ ನಮ್ಮ ಜೀವನ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ನಾನು ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಅಂದರೆ ಇದು ಹಳ್ಳಿ ಅಲ್ಲ, ಸಿಟಿನೇ. ನನಗೆ ಯೂಶಲಿ ಇಷ್ಟ ನಮ್ಮನೆಯಿಂದ ವ್ಯೂ. ನಮ್ಮನೆ ತುಂಬ ಮೇಲಿದೆ, ಸೊ ಅದು ನಂಗೆ ತುಂಬ ಇಷ್ಟ. ಈ ವ್ಯೂ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕಾಫಿ, ಟೀ, ಹಾಲು, ಏನು ನಮಗೇನು ಇಷ್ಟ ಆಗುತ್ತೋ ಅದು ಕುಡಿದ್ರೆ ತುಂಬ ಪೀಸ್ಫುಲ್ ಆಗಿದೆ. ಬಟ್ ವೆಹಿಕಲ್ಸ್ ಎಲ್ಲ ತುಂಬ ಇದೆ, ಬಟ್ ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿದರೆ ಒಂದು ಒಳ್ಳೆ ವ್ಯೂ. ಎಲ್ಲ ಕುಡಿದಾಯಿತು, ಆ ವ್ಯೂ ಅಲ್ಲಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ದಾಯಿತು. ಸೊ ಈಗ ಕಸ ಗುಡಿಸಬೇಕು ಅಷ್ಟೇ. ಬನ್ನಿ ಗುಡಿಸೋಣ. ಸೊ ಕ್ಲೀನಿಂಗು, ವಾಷಿಂಗು ಎಲ್ಲ ಆಗಿದೆ. ಇವಾಗ ನೆಕ್ಸ್ಟ್ ಬರೋದೆ ತಿನ್ನೋದು. ಸೊ ತಿನ್ನೋದಕ್ಕೆ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಯೋಚನೆ ಮಾಡಿದಾಗ ನನಗೆ ಉಳಿದಿದ್ದೆ ಸಿಂಪಲ್ಲಾಗಿ ಒಂದು ತಿಂಡಿ ಮಾಡ್ಕೊಳ್ಳೋಣ ಅಂತ. ಅದು ಯಾವುದು ಅಂದರೆ ಸಿಹಿ ಅವಲಕ್ಕಿ ಅಂತ. ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ, ಏನು ಗೊತ್ತಿಲ್ಲದೇ ಅಂತ ದೊಡ್ಡ ವಿಷಯ ಅಲ್ಲ. ಮೇ ಬಿ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಬಟ್ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ 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 ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ತುಂಬ ಈಸಿ ಕೂಡ, ಸಿಂಪಲ್ ಕೂಡ, ಬೇಗನೂ ಆಗುತ್ತೆ, ಬೇಗನೂ ಎಲ್ಲ ಮಾಡ್ಕೋಬೋದು ಬೇರೆ ಕೆಲಸನೂ. ಹಾಗಾಗಿ ಇದನ್ನೇ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಬನ್ನಿ ತೋರಿಸ್ತೀನಿ. ಇಷ್ಟೇ ಪದಾರ್ಥಗಳು ಆ್ಯಕ್ಚುಲಿ ಬೇಕಾಗಿರೋದು. ಒಂದು ಅವಲಕ್ಕಿ, ಸ್ವಲ್ಪ ಕಾಯಿ ತುರಿ, ಇದು ಎಲ್ಲ ಮಿಕ್ಸ್ ಮಾಡೋದಕ್ಕೆ ಪಾತ್ರೆ, ಇದು ಬೆಲ್ಲ, ಇದು ಉಂಡೆ ಬೆಲ್ಲ ಆ್ಯಕ್ಚುಲಿ, ಏಲಕ್ಕಿ. ಇಷ್ಟಿದ್ರೆ ತಿಂಡಿ ಆರಾಮಾಗಿ ಮಾಡ್ಕೋಬೋದು. ಬಟ್ ಫಸ್ಟು ನಾವು ಇದನ್ನು ನೆನೆಸ್ಕೋಬೇಕು. ಆದಮೇಲೆ ಮಿಕ್ಕಿದ್ದೆಲ್ಲ ಏನಿದೆ ಅದನ್ನು ಮಿಕ್ಸ್ ಮಾಡಿ ತಿನ್ಬೋದು. ಫೈನಲಿ ಸಿಹಿ ಅವಲಕ್ಕಿ ರೆಡಿಯಾಗಿದೆ. ಸೊ ತಿಂದು ನೋಡಬೇಕು ಇವಾಗ ಹೇಗೆ ಬರುತ್ತೆ ಅಂತ. ಯಾಕಂದರೆ ಈ ರೆಸಿಪಿ ಗೊತ್ತಿಲ್ಲ ಅಂತಂದರೆ ಮನೆಯಲ್ಲಿ ಟ್ರೈ ಮಾಡ್ಬೋದು, ತುಂಬ ಈಸಿ.
ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ತಿಂಡಿ ಆದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಚಪಾತಿ ಬಟರ್ ಮಸಾಲ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಆದರೆ ಅದು ಫುಲ್ ಬ್ಲಾಗ್ ಅಂದರೆ ಪೂರ್ತಿ ವಿಡಿಯೋ ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಅದು ತುಂಬ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಸಪ್ರೇಟ್ ಶಾರ್ಟಲ್ಲಿ ಬಿಡ್ತೀನಿ ನೋಡಿ. ಸೊ ಇದೇ ನಾನು ಮಾಡಿರೋ ಪನ್ನೀರ್ ಬಟರ್ ಮಸಾಲ, ಇದು ಚಪಾತಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ ಕ್ವೀನ್ ಅಲ್ಲ, ವಿದ್ಯಾ ಕ್ವೀನ್. ಮಧ್ಯಾಹ್ನ ಚಪಾತಿ ಪನ್ನೀರ್ ಬಟರ್ ಮಸಾಲ ಮಾಡಿ ಸಾಕಾಗಿ ಮಲಗಿದ್ದಾಯ್ತು. ಇವಾಗ ಸಂಜೆ 6 ಗಂಟೆ ಆಗ್ತಾ ಇದೆ, 6:10. ಸೊ ಈ ಟೈಮ್ ಏನು? ಟೀ ಟೈಮ್. ಬನ್ನಿ ಟೀ ಮಾಡೋಣ. ಇವತ್ತು ನಮ್ಗೆ ಗಿರ್ನಾರ್ ಅಂತ ಒಂದು ಮಸಾಲಾ ಚಾಯ್ ಇನ್ಸ್ಟೆಂಟ್ ಟೀ ಪ್ರೀಮಿಕ್ಸ್ ವಿತ್ ಸ್ಪೈಸಸ್ ಅಂತೆ ಸಿಕ್ಕಿದೆ. ನನ್ನ ತಮ್ಮ ಆಫೀಸಲ್ಲಿ ಯಾರೋ ಕೊಟ್ಟಿದ್ದಾರೆ ಅಂತ ತಗೊಂಡ್ ಬಂದು ಕೊಟ್ಟಿದ್ದೇನೆ. ಇವತ್ತು ಅದೇ ಟೀ ಮಾಡು ಅಂತ. ಸೊ ನೋಡೋಣ ಹೇಗಿದೆ ಟೇಸ್ಟು. ನಮ್ಮ ಅಡುಗೆ ಮನೆ ಅರಮನೆ ತರ ಫ್ರೆಂಡ್ಸ್. ತುಂಬಾ ಚಿಕ್ಕದು, ಆದ್ರೆ ಫೀಲ್ ಆಗೋದು ಅರಮನೆ ರೇಂಜಿಗೆ ಆಗುತ್ತೆ ನೋಡಿ. ಅಡುಗೆ ಮನೆ ಎಷ್ಟು ಚಿಕ್ಕದಾದ್ರೆ ಏನು, ದೊಡ್ಡದಾದ್ರೆ ಏನು, ಮನ್ಸು ದೊಡ್ಡದಾಗಿದ್ರೆ ಸಾಕಲ್ವಾ. ನಾವು ಮಾಡೋ ಪದಾರ್ಥ, ಊಟ, ತಿಂಡಿ ಅವೆಲ್ಲ ಸ್ವೀಟ್ ಆಗಿದ್ರೆ ಸಾಕು, ಎಲ್ಲ ರುಚಿ ರುಚಿಯಾಗಿದ್ರೆ ಸಾಕು, ಬೇರೆ ಏನ್ ಬೇಕು? ಏನಂತೀರಾ ಫ್ರೆಂಡ್ಸ್? ಇಷ್ಟೇ ಫ್ರೆಂಡ್ಸ್, ಟೀ ಮಾಡೋದು. ನೀರ್ ಹಾಕಿ, ಹಾಲು ಹಾಕಿ, ಸಕ್ಕರೆ ಹಾಕಿ, ಟೀ ಪುಡಿ ಹಾಕಿ, ಅಷ್ಟೇ ಟೀ ರೆಡಿ. ಟೀ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬಿಡ್ತೀವಾ? ಅಷ್ಟೇ ಫ್ರೆಂಡ್ಸ್, ಇವತ್ತು ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ನಾನು ಎಲ್ಲಾನು ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲ ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.